ಹಲೋ ಸ್ನೇಹಿತರೆ, ನಾನು ನಿಮ್ಮ ಚಿತ್ರಾಸ್ ಕಿಚನಿಂದ ಇವತ್ತೊಂದು ವಿಶೇಷವಾದಂತಹ ರೆಸಿಪಿ ತಗೊಂಡು ಬಂದಿದ್ದೀನಿ. ಒಂದು ಬೇಸಿಕ್ ಗ್ರೇವಿನಲ್ಲಿ ನೀವು 2 ಥರ ಪಲ್ಯ ಮಾಡ್ಬೋದು. ಆ ಥರ ವಿಶೇಷವಾಗಿದೆ. ತುಂಬ ಟೇಸ್ಟಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಸೂಪರಾಗಿರುವಂತಹ ಮೇಥಿ ಮಲಾಯಿ ಪನ್ನೀರ್ ಹಾಗೂ ಮೇಥಿ ಮಲಾಯಿ ವೆಜ್ ಮೇಥಿ ಮಲಾಯಿ ಅಂತ ಹೇಳ್ಬೋದು. ಸೂಪರ್ ಆಗಿರೋವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ಬೆಣ್ಣೆ ಬಾಣಲೆನಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ಇವಾಗ ನಾವು ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಿ, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ. ಸ್ವಲ್ಪ ಜಾಸ್ತಿ ತೊಗೋಬೇಕು. ಇಲ್ಲಿ ಒಂದು 5 ಟೊಮೊಟೊ ಇದೆ, ಒಂದು 6 ಈರುಳ್ಳಿ ಇದೆ. ಹಾಗೆಯೇ ಕಸೂರಿ ಮೇಥಿ, ನಾವು ಮೆಂತ್ಯ ಸೊಪ್ಪು ಇಲ್ದಂಗೆ ಮೇಥಿ ಮಲಾಯಿ ಮಾಡ್ತಾಯಿದ್ದೀವಿ. ಆದ್ದರಿಂದ ಕಸೂರಿ ಮೇಥಿಯನ್ನು ನೀರಿಗೆ ಹಾಕಿಟ್ಕೊಂಡಿದ್ದೀವಿ. ಹಾಗೆಯೇ ಗೋಡಂಬಿ ಕೂಡ ನೆನೆಸಿಟ್ಟಿದ್ದೀವಿ. ಮತ್ತು ಇಲ್ಲಿ ಮಸಾಲೆ ಅಂದರೆ ಒಂದು 4 ಕಾಳು ಮೆಣಸು, ಒಂದು 4 ಕಾಳು ಲವಂಗ, ಒಂದು ಚೂರು ಚಕ್ಕೆ ತೊಗೊಂಡಿದ್ದೀವಿ. ಇದು ಶಾಹಿ ಜೀರಾ, ಇದು ನಿಮಗೆ ಗೊತ್ತಿರ್ಬೋದು. ಶಾಹಿ ಜೀರಾ ಬಿರಿಯಾನಿಗೆ ಯೂಸ್ ಮಾಡ್ತಾರೆ. ಅದನ್ನು ಇಲ್ಲಿ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಕಲ್ಲಂಗಡಿ ಬೀಜ ತೊಗೊಂಡಿದ್ದೀವಿ. ಕಲ್ಲಂಗಡಿ ಬೀಜ ಗೋಡಂಬಿ ವಿಶೇಷ. ಈಗ ಮೆಣಸಿನ್ಕಾಯಿನ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ. ಎಣ್ಣೆ ಬೆಣ್ಣೆಗೆ ಹಾಕಿದ್ರೆ ಫಸ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ನೇಹಿತರೆ, ಮೆಂತ್ಯ ಸೊಪ್ಪಿಲ್ದೇ ವಿಶೇಷವಾಗಿರುವಂತಹ ಮೇಥಿ ಮಲಾಯಿ ಪನ್ನೀರ್ ಹಾಗೂ ಮೇಥಿ ಮಲಾಯಿ ವೆಜಿಟೇಬಲ್ ಹೇಗೆ ಮಾಡೋದು, ವೆಜ್ ಮೇಥಿ ಮಲಾಯಿ ಅಂತ ಹೇಗೆ ಹೇಳ್ಬೋದು. ಸೂಪರಾಗಿರುತ್ತೆ. ಈಗ ನೋಡಿ, ಈರುಳ್ಳಿ ಇಲ್ಲಿ ಇವಾಗ ಸ್ವಲ್ಪ ಹಾಕಿರೋದು, ಇನ್ನೊಂದು ಸ್ವಲ್ಪ ಇವಾಗ ಇನ್ನೂ ಕಟ್ ಮಾಡಿ ಇಟ್ಟಿರೋದಿದೆ, ಅದನ್ನು ಹಾಕಬೇಕು. ಎಲ್ಲ ಸೇರಿ ಈರುಳ್ಳಿ ಹಾಕ್ಕೊಂಡು ಈ ಥರ ನೋಡಿ, ಈರುಳ್ಳಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಪೂರ ಫ್ರೈ ಆಗೋ ಮಟ್ಟ ಕಾಯಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದೇ ಒಂದು ವಿಷಲ್ ಕೂಗಿಸಿ ಇಟ್ಕೋಬೇಕು. ಇಲ್ಲಿ ಈರುಳ್ಳಿ ಸ್ವಲ್ಪ ಬಾಯ್ಲ್ ಆದಮೇಲೆ, ಅಂದರೆ ಬೆಂದ ಮೇಲೆ, ಈಗ ಇದಕ್ಕೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಕೂಡ ಚೆನ್ನಾಗಿ ಬೇಯಬೇಕು. ಈ ಥರ ಇದು ಈ ಬೇಸ್ ಗ್ರೇವಿನ ರೆಡಿ ಮಾಡಿಟ್ಕೊಂಡ್ರೆ ನೀವು ಯಾವ ಥರ ಆದರೂ ಪಲ್ಯ ಮಾಡ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ. ಸೂಪರಾಗಿರುತ್ತೆ. ಮನೇಲಿ ಕೇಳ್ತಾರೆ ಇನ್ಮೇಲೆ ಹೋಟ್ಲಿಗೆ ಹೋಗೋದೇ ಬೇಡ ಅಂತ. ಆವಾಗ ನಿಮಗೆ ಕೆಲಸ ಜಾಸ್ತಿ ಆಗುತ್ತೆ. ಬೈಕೋಬೇಡಿ, ಆದರೆ ಟೇಸ್ಟಿಯಾಗಿರೋಂಥ ವೆಜಿಟೇಬಲ್ ಕರಿನ ಮಾಡ್ಕೋಬೋದು. ಈಗ ಇಲ್ಲಿ ವಿಶೇಷವಾಗಿ ಏನು ಹಾಕ್ತಾಯಿದ್ದೀವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಥರ ಹಾಕ್ತಾಯಿದ್ದೀವಿ. ಯಾಕೆ ಅಂದರೆ ಮೊದಲೇ ಎಣ್ಣೆಗೆ ಹಾಕಿದ್ರೆ ಅದು ಕಸರೆ ಆಗಿಬಿಡುತ್ತೆ ಅಂತ, ಅಂದರೆ ವಿಷ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ಹಾಕಬೇಕು. ಮತ್ತು ಮಸಾಲೆ ಏನಿದೆ ಅದನ್ನು ಈ ಥರ ಹಾಕಬೇಕು. ಯಾಕೆ ಅಂದರೆ ಅದು ಮುಂಚೆ ಹಾಕಿದ್ರೆ ಎಲ್ಲ ಫ್ಲೇವರ್ ಅದರಲ್ಲಿ ಹೋಗಿಬಿಡುತ್ತೆ ಅಂತ, ಫ್ಲೇವರ್ ಕಡಿಮೆ ಇರಲಿ ಅಂತ ಈ ಥರ ಮಾಡ್ತಾಯಿರೋದು. ಈಗ ಇದನ್ನು ಅಲ್ಲಿ ಒಂಚೂರು ಬಿಸಿಗೆ ಅದು ಫ್ರೈ ಆಗಿದ ತಕ್ಷಣ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಕಲ್ಲಂಗಡಿ ಬೀಜ ಮತ್ತು ಗೋಡಂಬಿ ಹಾಕ್ತಾಯಿದ್ದೀವಿ. ಗೋಡಂಬಿ ಕೂಡ ನೆಂದಿದೆ. ಕಲ್ಲಂಗಡಿ ಬೀಜ ಕೂಡ ನೆನೆಸಿಟ್ರೆ ತುಂಬ ಟೇಸ್ಟಾಗಿರುತ್ತೆ. ನೆನೆಸಿಟ್ಟೆ ಮಾಡಿದ್ರೆ ತುಂಬ ಟೇಸ್ಟಿ. ಹಾಗೆಯೇ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿನ, ಇದು ಧನಿಯಾ ಪೌಡರ್ ಮತ್ತು ಜೀರಾ ಪೌಡರ್ ಎರಡೂ ಒಂದೊಂದು ಟೀ ಸ್ಪೂನ್ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀವಿ. ಈಗ ಇದು ಚೆನ್ನಾಗಿ ಹೊಂದ್ಕೋಬೇಕು ಅಂದರೆ ಇದೇನು ಪಲ್ಯ ಅಲ್ಲ, ಇದನ್ನು ನಾವು ರುಬ್ಬೋದ್ರಿಂದ ಇದು ಚೆನ್ನಾಗಿ ಬೇಯಬೇಕು ಅಷ್ಟೇ. ಈಗ ಇದನ್ನು ಮತ್ತೆ ತಟ್ಟೆ ಮುಚ್ಚಿ ಬೇಯಿಸೋಣ. ಉರಿ ಸ್ವಲ್ಪ ಮೀಡಿಯಮ್ಗಿಂತ ಕಡಿಮೆ ಇದೆ. ಈಗ ಇದು ರೆಡಿ ಆಗಲಿ. ಪಕ್ಕದಲ್ಲಿ ವೆಜಿಟೇಬಲ್ ಕೂಡ ಒಂದು ವಿಷಲ್ ಕೂಗಿಸಿ ಇಟ್ಕೊಂಡಿದ್ದೀವಿ. ಕಸೂರಿ ಮೇಥಿನ ನೆನೆಸಿಟ್ಟಿದ್ದೀವಿ. ಯಾವ ಥರ ಗ್ರೇವಿ ಮಾಡೋದು ಅಂತ ನೋಡೋಣ. ಈಗ ಇದು ಚೆನ್ನಾಗಿ ನೋಡಿ ಬಂದಿದೆ. ಎಲ್ಲ ಒಂಥರ ಬೆಣ್ಣೆನಲ್ಲಿ ಶಾಲೋ ಫ್ರೈ ಆಗಿದೆ. ತುಂಬ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ ಇಡೋಣ ಬೇಯಲಿಕ್ಕೆ. ಈಗ ಇದು ರೆಡಿಯಾಗಿದೆ. ಯಾವುದು ಬೀನ್ಸ್ ಮತ್ತು ಕ್ಯಾರೆಟ್ ನಾವು ಏನು ರೆಡಿ ಮಾಡ್ಕೊಂಡಿದ್ವಿ ಅದು ರೆಡಿಯಾಗಿದೆ. ಇಲ್ಲಿ ನಾವು ಪನ್ನೀರ್ಗೆ ಸ್ವಲ್ಪ ನೀರು ಕುದಿಸ್ತಾ ಇದ್ದೀವಿ. ನೀರು ಕುದ್ದ ಮೇಲೆ ಈ ಪನ್ನೀರ್ ತುಂಬ ಫ್ರೀಸ್ ಆಗಿರೋದ್ರಿಂದ ಈ ಥರ ಮಾಡ್ಕೋಬೇಕು. ಕುದಿಯುತ್ತಿರುವ ನೀರಿಗೆ ಪನ್ನೀರನ್ನ ಹಾಕಬೇಕು. ಫ್ರೀಝರಲ್ಲಿ ಇರುವಂಥ ಪನ್ನೀರ್ ಆದರೆ ಈ ಥರ ಹಾಕಬೇಕು. ಮತ್ತು ಇಲ್ಲಿ ಕ್ಯಾಪ್ಸಿಕಮ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀವಿ. ಇದನ್ನು ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ತುಂಬ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಿ ಚಪಾತಿ ಹಿಟ್ಟನ್ನು ಮಿಕ್ಸಿನಲ್ಲಿ ಹೇಗೆ ಕಲಿಸೋದು ಅಂತ ಮಧ್ಯದಲ್ಲಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಸೇರಿಸಿದ್ದೀನಿ, ನೋಡ್ಕೊಳ್ಳಿ. ಈ ಥರ 250 ಗ್ರಾಮ್ ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ ಹಾಕ್ಕೊಂಡು ದೊಡ್ಡ ಜಾರಲ್ಲಿ ಚೂರು ಉಪ್ಪು ಚೂರು ಎಣ್ಣೆ ಹಾಕ್ಕೊಂಡು
ನೀರನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದೊಂದು ಸಲ ನಿಮಗೆ ಕೈಯಲ್ಲಿ ಕಲಸೋಕ್ಕಾಗೋದಿಲ್ಲ, ಒಂದೊಂದು ಸಲ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಒಂದೊಂದು ಸಲ ಕಲಸೋದಕ್ಕೆ ಮೂಡಿರಲ್ಲ ಅಥವಾ ಇನ್ನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆವಾಗ ಈ ಥರ ಮಿಕ್ಸಿನಲ್ಲಿ ಹಿಟ್ಟನ್ನು ಕಲಿಸ್ಕೋಬೋದು ಈಸಿಯಾಗಿ. ನೀರನ್ನು ಒಂದೇ ಸಲಿಗೆ ಹಾಕಬಾರ್ದು, ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿನ ರನ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ರನ್ ಮಾಡಬೇಕು, ಕಂಟಿನ್ಯೂಸ್ ರನ್ ಮಾಡಬಾರ್ದು, ಯಾಕಂದರೆ ಹಿಟ್ಟದು. ಅದಕ್ಕೋಸ್ಕರ ಈ ಥರ ದುಂಡಗಾಗ್ತಾ ಬರುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ನಿಮಗೆ ಗೊತ್ತಾಗುತ್ತೆ ನೋಡಿ, ಈ ಥರ ದುಂಡಗಾಗ್ತಾ ಬರುತ್ತೆ. ನೀರು ಜಾಸ್ತಿ ಹಾಕಿದ್ರೆ ಹಿಟ್ಟು ಮೆತ್ತಗಾಗುತ್ತೆ. ಈ ಥರ ಆದ ನೋಡಿ, ಈ ಥರ ದುಂಡಗೆಲ್ಲ ರೆಡಿ ಆಯಿತು. ಇದನ್ನು ಒಂದು ಚಿಕ್ಕ ಸ್ಪೂನ್ ಸಹಾಯದಿಂದ ನಾವು ಒಂದು ತಟ್ಟೆಗೆ ತೆಗೆದು ಒಂಚೂರು ಕೈ ಎಣ್ಣೆ ಸವರ್ಕೊಂಡು ಅಥವಾ 1 ಟೀ ಸ್ಪೂನ್ ಎಣ್ಣೆ ಕೈಗೆ ಸವರ್ಕೊಂಡು ನೋಡಿ, ಮಿಕ್ಸಿ ಜಾರಿಂದ ಎಲ್ಲ ಬಂತಲ್ವ, ಮಿದ್ಕೊಂಡ್ರೆ ಚಪಾತಿ ಹಿಟ್ಟು ರೆಡಿ ಆಗುತ್ತೆ. ಈಗ ಇದು ಕಸೂರಿ ಮೇಥಿ ನೀರಲ್ಲಿ ನೆಂದಿರೋದನ್ನು ಹಿಂಡಿ ನೀರು ತೆಗೆದಿದ್ದೀವಿ. ಮತ್ತು ಈ ಕಡೆ ನಾವು ಕ್ಯಾಪ್ಸಿಕಮನ್ನ ಫ್ರೈ ಮಾಡಿ ಎಣ್ಣೆಯಲ್ಲಿ ಇಟ್ಕೊಂಡಿದ್ವಲ್ಲ, ಅದಕ್ಕೇನೆ ಬೀನ್ಸ್ ಕ್ಯಾರೆಟ್ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಹುರಿತಾ ಇದ್ದೀವಿ, ಯಾಕೆಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ಈ ಥರ ಇದು ವೆಜ್ ಗ್ರೇವಿಗೆ. ಮತ್ತು ಇಲ್ಲಿ ಪನ್ನೀರ್ ನೀರು ಕುದೀತಾ ಇದೆ, ತುಂಬ ಫ್ರೀಸ್ ಆಗಿತ್ತು, ಪನ್ನೀರ್ ಗಟ್ಟಿಯಾಗಿತ್ತು, ಅದು ಮೆದುವಾಗಲಿ ಅಂತ ಕುದಿಯೋ ನೀರಲ್ಲಿ ಹಾಕಿದ್ದೀವಿ. ಈಗ ಇದು ನಾವು ಏನು ಹುರಿತಾ ಇದ್ವಿ ಎಣ್ಣೆಯಲ್ಲಿ, ಅದು ರೆಡಿಯಾಗಿದೆ. ಅದನ್ನು ನಾವು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ನುಣ್ಣಗೆ ಫೈನ್ ಪೇಸ್ಟ್ ಮಾಡಬೇಕು. ಇದೆಲ್ಲದನ್ನು ಫೈನ್ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಸ್ವಲ್ಪ ನೀರು ಹಾಕ್ಕೋಬೋದು. ನೀರು ಹಾಕ್ಕೊಂಡೇ ನಾವು ರುಬ್ಬಬೇಕು, ಇಲ್ಲಾಂದರೆ ಅದು ಸಣ್ಣಗಾಗಲ್ಲ, ಅಂದರೆ ನುಣ್ಣಗೆ ಪೇಸ್ಟ್ ಆಗಲ್ಲ. ನುಣ್ಣಗೆ ಈ ಥರ ನಾವೇನು ಹುರ್ಕೊಂಡಿದ್ದೀವಿ ಅದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ನಿಮಗೆ ಕೆಲಸ ಜಾಸ್ತಿ ಅನಿಸುತ್ತೆ, ಆದರೂ ಕೂಡ ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ, ನೀವು ಅಂತೀರಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇಷ್ಟು ಚೆನ್ನಾಗಿರೋದು ಮನೇಲಿ ಮಾಡಿದ್ರೆ ನಾವು ಹೋಟ್ಲಿಗೆ ಯಾತಕ್ಕೆ ಹೋಗಬೇಕು ಅಂತ. ಡಾಬಾದಲ್ಲೂ ಕೂಡ ಈ ಥರ ಮಾಡಿರಲ್ಲ. ನಾವು ಈ ಥರ ರುಬ್ಬಿರೋದನ್ನು ಒಂದು ಸೋಸೋದಕ್ಕೆ ಹಾಕ್ಕೊಂಡು ಸೋಸ್ಕೋಬೇಕು. ನಿಮಗೆ ಕ್ರೀಮಿ ಟೆಕ್ಸ್ಚರ್ ಇರುವಂತಹ ಗ್ರೇವಿ ರೆಡಿ ಆಗುತ್ತೆ. ಈ ಥರ ನೀವು ಸೋಸ್ಕೊಂಡ್ರೆ ನೀವು ಕೆಲಸ ಜಾಸ್ತಿ ಅಂತ ಅಂದ್ಕೊಬೇಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ನಾವು ಮತ್ತೆ ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟು, ಬೆಣ್ಣೆ ಆಮೇಲೆ ಹಾಕ್ತೀನಿ. ಈಗ ಈ ಕಸೂರಿ ಮೇಥಿ ನಾವು ನೀರಿಂದ ಹಿಂಡಿಟ್ಟಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಆ ಬೆಣ್ಣೆಯಲ್ಲಿ ಅದು ಫ್ರೈ ಆಗಬೇಕು. ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಕಸೂರಿ ಮೇಥಿ ಸ್ವಲ್ಪ ಫ್ರೈ ಆಗಬೇಕು. ನೀವು ಹಸಿ ಸೊಪ್ಪನ್ನು ಕೂಡ ತೊಗೊಂಡು ಮಾಡ್ಬೋದು. ಈ ಥರ ಅರ್ಜೆಂಟ್ಗೆ ಸೊಪ್ಪು ತೊಗೊಂಡಿಲ್ಲ, ಸೋಸಿಲ್ಲ ಅಂದಾಗ ಈ ಥರ ಮಾಡ್ಬೋದು. ನೋಡಿ, ಈ ಥರ ಬೆಣ್ಣೆನ ಇವಾಗ ಹಾಕ್ಕೊಂಡು ಈ ಕಸೂರಿ ಮೇಥಿ ಏನಿದೆ ಇದು ಬೆಣ್ಣೆಯಲ್ಲಿ ಚೂರು ಫ್ರೈ ಆಗಬೇಕು. ಆವಾಗ ಇದ್ರ ಟೇಸ್ಟ್ ಎನ್ಹ್ಯಾನ್ಸ್ ಆಗಿ ಬರುತ್ತೆ, ಬಟರಿ ಫ್ಲೇವರ್ ಬರುತ್ತೆ. ನಿಮಗೆ ಡಾಬಾ ಸ್ಟೈಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಏನಿದೆ ಅದು ಬರುತ್ತೆ. ಈಗ ನಾವು ಏನು ರುಬ್ಬಿ ಸೋಸ್ ಇಟ್ಕೊಂಡಿದ್ವಲ್ಲ, ನಿಮ್ಗೆ ಅನಿಸುತ್ತೆ ಎಷ್ಟು ತೆಳ್ಳಗೆ ಮಾಡಿದ್ದೀರಲ್ಲ ಗ್ರೇವಿನ ಅಂತ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಥರ ತೆಳ್ಳಗೆ ಮಾಡಿದ್ದೀವಿ ಅಂತ. ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ. ಗ್ರೇವಿ ರೆಡಿಯಾಗಿ ಕುದೀತಾ ಇದೆ. ಇದಕ್ಕೆ ಏನು ಮಸಾಲೆ ಹಾಕೋ ಹಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ಈಗ ಹಾಕಿದ್ವಿ ಚೂರು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀವಿ. ಟೇಸ್ಟ್ ಎನ್ಹ್ಯಾನ್ಸ್ ಆಗಿ ಬರಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ಈಗ ಟೇಸ್ಟ್ ನೋಡ್ಕೋಬೇಕು. ಟೇಸ್ಟ್ ನೋಡಿಕೊಂಡು ನಿಮಗೆ ಉಪ್ಪು ಖಾರ ಬೇಕಂದರೆ ಹಾಕ್ಕೋಬೋದು. ನಾವು ಈ ಗ್ರೇವಿನ 2 ಭಾಗ ಮಾಡಿದ್ದೀವಿ. ಒಂದು ಭಾಗಕ್ಕೆ ಪನ್ನೀರ್ ಹಾಕ್ತಾಯಿದ್ದೀವಿ, ಒಂದು ಭಾಗನ ಇನ್ನೇನು ಮಾಡ್ತೀವಿ ಅಂತ ನೋಡೋಣ. ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಸ್ನೇಹಿತರೆ. ಈಗ ನಾವು ಪನ್ನೀರಲ್ಲಿ ಅರ್ಧ ಪನ್ನೀರನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ, ಅರ್ಧ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದು ಬಿಸಿನೀರಲ್ಲಿ ರೆಡಿಯಾಗಿತ್ತಲ್ಲ, ಸ್ಮೂತಾಗಿದೆ ಪನ್ನೀರ್, ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಯಾಕೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ತೀವಿ ಅಂದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗಿ ಬರಲಿ ಅಂತ. ಎಲ್ಲನೂ ಕ್ಯೂಬ್ಸಲ್ಲೇ ಇದ್ದರೆ, ಪನ್ನೀರ್ ಕ್ಯೂಬ್ಸ್ ಆದರೆ ಟೇಸ್ಟ್ ಬರಲ್ಲ ಅಂತ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ. ಮತ್ತು ವಿತೌಟ್ ಪನ್ನೀರ್ ಇರೋಂಥ ಗ್ರೇವಿ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾವು 1 ಬೌಲ್ ಮೊಸರು ಸೇರಿಸ್ತಾ ಇದ್ದೀವಿ. ಅದು ಕೂಡ ಟೇಸ್ಟ್ ಎನ್ಹ್ಯಾನ್ಸ್ ಆಗಿ ಬರುತ್ತೆ, ಅದರಲ್ಲಿ ಪನ್ನೀರ್ ಇಲ್ಲ ಅಂತ. ಈಗ ನಾವು ಅದರಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಖಾರ ಅನಿಸಿದ್ದಕ್ಕೆ ನಾವು 1 ಬೌಲ್ ಮೊಸರನ್ನ ಸೇರಿಸಿ ಅದಕ್ಕೆ ವೆಜಿಟೇಬಲ್ನ ಸೇರಿಸಿದ್ದೀವಿ. ನಿಮಗೆ ಇವಾಗ ತೆಳ್ಳಗಿದೆ ಅನಿಸುತ್ತೆ ಇದು ಗ್ರೇವಿ. ಇದಕ್ಕೆ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸೇರಿಸಬೇಕು. ಅದೇನು ಅಂತ ನೋಡೋಣ. ಇಲ್ಲಿ ಒಂದು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀವಿ. 2 ಸ್ಪೂನ್ ಕಾರ್ನ್ ಫ್ಲೋರ್ ತೊಗೊಂಡು ನೀರಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು 2 ಗ್ರೇವಿಗೆ ಅರ್ಧ ಹಾಕ್ತೀವಿ. ಆಗ ಕ್ರೀಮಿ ಟೆಕ್ಸ್ಚರ್ ಥಿಕ್ನೆಸ್ ಕೊಡುತ್ತೆ. ನಿಮಗೆ ರೆಸ್ಟೋರೆಂಟಲ್ಲಿ ಯಾವ ಥರ ಕೊಡ್ತಾರೆ ಅದೇ ಥರ ಬರುತ್ತೆ ಟೆಕ್ಸ್ಚರ್ ಕೂಡ.
ಟೆಕ್ಸ್ಚರ್ ಆಲ್ಸೋ ರೆಸ್ಟೋರೆಂಟ್ ಸ್ಟೈಲು, ಸ್ಮೆಲ್ ಆಲ್ಸೋ ರೆಸ್ಟೋರೆಂಟ್ ಸ್ಟೈಲು, ಟೇಸ್ಟ್ ಕೂಡ ರೆಸ್ಟೋರೆಂಟ್ ಸ್ಟೈಲ್ ಮತ್ತು ಡಾಬಾ ಸ್ಟೈಲ್ ನೀವು ಅನ್ಕೋಬೋದು. ಇಷ್ಟು ಸೂಪರಾಗಿರುವಂತಹ ಗ್ರೇವಿ ರೆಡಿಯಾಗಿದೆ ಅಂತ. ಒಂದು ಬೇಸ್ನಲ್ಲಿ ನೀವು 2 ಗ್ರೇವಿ ರೆಡಿ ಮಾಡಿದ್ದೀರಾ. ಒಂದು ವೆಜ್ ಮೇಥಿ ಮಲಾಯಿ, ಒಂದು ಮೇಥಿ ಮಲಾಯಿ ಪನ್ನೀರ್. 2 ಗ್ರೇವಿ ರೆಡಿಯಾಗಿದೆ. ಚಪಾತಿ ಕೂಡ ರೆಡಿಯಾಗಿದೆ, ಸಲಾಡ್ ಕೂಡ ರೆಡಿಯಾಗಿದೆ. ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಸಲಾಡ್ ಇದಕ್ಕೆ ಮಾಡ್ಕೊಳ್ಳಿ, ಚಪಾತಿ ಮಾಡ್ಕೊಳ್ಳಿ ಅಥವಾ ಪೂರಿ ಮಾಡ್ಕೊಳ್ಳಿ, ನಿಮಗೆ ತುಂಬ ಖಂಡಿತ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು. ನೀವು ಮಾಡಿ ನೋಡಿ ಒಂದೇ ಬೇಸಲ್ಲಿ. ನಿಮಗೆ ಸ್ವಲ್ಪ ಕೆಲಸ ಜಾಸ್ತಿ ಅನಿಸಿದ್ರು ಹಿಂದಿನ ದಿವಸ ಮಾಡಿಟ್ಕೋಬೋದು ಬೇಸನ್ನು. ಆ ಬೇಸನ್ನು ತಯಾರು ಮಾಡಿಟ್ಕೊಂಡು ನೀವು ಯಾರಾದರೂ ನೆಂಟರು ಬಂದಾಗ ಅಥವಾ ಫಂಕ್ಷನಲ್ಲಿ ನೀವು ಈ ಥರ 1-2 ಥರ ನಾವು ಪಲ್ಯನ ರೆಡಿ ಮಾಡ್ಕೋಬೋದು. ನೀವು ಗೆಸ್ಟ್ಗಳು ಬಂದಾಗ ಈ ಥರ ಒಂದು ಬೇಸ್ ರೆಡಿ ಮಾಡಿಕೊಂಡು 2 ಥರ 3 ಥರ ಪಲ್ಯಗಳು ಮಾಡ್ಕೋಬೋದು. ಕರಿ ಮಾಡ್ಕೋಬೋದು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ. ಅದಕ್ಕೆ ಚಪಾತಿ, ಪರೋಟ, ನಾನ್, ಪೂರಿ ಯಾವುದಾದ್ರೂ ಸರಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು, ಹಿಟ್ಟಾಯಿತು ಈ ರೆಸಿಪಿ. ಕೆಲವೊಂದು ಇದರಲ್ಲಿ ನನ್ನ ಪರ್ಸ್ನಲ್ಲಾಗಿ ಕೆಲವೊಂದು ಸೇರಿಸಿದ್ದೀವಿ ಸ್ಟೈಲ್ನ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹಾಗೆ ನಂದು ಇನ್ನೊಂದು ಚಾನಲ್ ಇದೆ, ಮಸಾಲಾ ಮ್ಯಾಗ್ನೆಟ್ ಇನ್ ಹಿಂದಿ, ಮಸಾಲಾ ಮ್ಯಾಗ್ನೆಟ್ ಚಾನಲ್ ಅಂತ. ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹೀಗೆ ಒಳ್ಳೊಳ್ಳೆ ರೆಸಿಪಿಗಳನ್ನು ತರ್ತಾ ಇರ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನೀವು ಒಂದು ಸಲ ಮಾಡಿ ನೋಡ್ತಾಯಿರಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಕಮೆಂಟಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ ವೀಡಿಯೋಸ್ ಮಾಡಲಿಕ್ಕೆ ಮತ್ತು ಹಾಕಲಿಕ್ಕೆ. ಹಾಗೆಯೇ ಚಾನಲ್ ಕಂಟಿನ್ಯೂ ಮಾಡೋಕ್ಕೆ ಕೂಡ ಸ್ಫೂರ್ತಿ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ. ಥ್ಯಾಂಕ್ ಯು, ಬಾಯ್.